ಫಲಿತಾಂಶದ ನಂತರ ಬಿಜೆಪಿಯಿಂದ ಅಧಿಕೃತ ಹೇಳಿಕೆ. ಆಂಧ್ರ ಒಡಿಶಾದಲ್ಲಿ ಗೆಲುವು ಕಂಡಿದ್ದೇವೆ. ಎನ್ಡಿಎ ಮೈತ್ರಿಕೂಟಕ್ಕೆ ಜಯ ಸಿಕ್ಕಿದೆ. ಫಲಿತಾಂಶದ ನಂತರ ಬಿಜೆಪಿಯ ಹೇಳಿಕೆ ಇದು. 10 ವರ್ಷದ ಅಧಿಕಾರದ ನಂತರವೂ ನಮಗೆ ಗೆಲುವು ಸಿಕ್ಕಿದೆ. ಎನ್ಡಿಎ ಮೈತ್ರಿಕೂಟಕ್ಕೆ ಮತ್ತೆ ಗೆಲುವು ಸಿಕ್ಕಿದೆ ಅಂದಿದ್ದಾರೆ. ಚಂದ್ರಬಾಬು ನಾಯ್ಡು ನಿತೀಶ್ಗೆ ಆಫರ್ ಕೊಟ್ಟ ಐಎನ್ಡಿಐಎಗೆ ಬೆಂಬಲಿಸಿದ್ರೆ ಆಂಧ್ರಕ್ಕೆ ವಿಶೇಷ ಸ್ಥಾನ ಅಂತ ಚಂದ್ರಬಾಬು ನಾಯ್ಡುಗೆ ಆಫರ್ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿಯ ಆಫರ್ ಕೊಡ್ತಾ ಇದೆ ಐಎನ್ಡಿಐಎ. ಎಲೆಕ್ಷನ್ ಹತ್ತಿರ ಇದ್ದಾಗ ನಿತೀಶ್ ಕುಮಾರ್ ತಮ್ಮ ನಿಲುವು ಬದಲಾಯಿಸಿ ಬಿಜೆಪಿ ಕಡೆ ವಾಲಿದ್ರು. ಚಂದ್ರಬಾಬು ನಾಯ್ಡು ಎನ್ಡಿಎಯ ಭಾಗವಾಗಿ ಈ ಬಾರಿ ಚುನಾವಣೆಯನ್ನು ಎದುರಿಸಿದ್ರು. ಇಬ್ಬರನ್ನು ಸೆಳೆದುಕೊಳ್ಳೋದಕ್ಕೆ ಐಎನ್ಡಿಐಎ ಮೈತ್ರಿಕೂಟ ಆಫರ್ಗಳನ್ನ ಇಡ್ತಾ ಇದೆ. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಅಂತ ಚಂದ್ರಬಾಬು ನಾಯ್ಡುಗೆ ಆಫರ್ ಇಡ್ತಾ ಇದ್ರೆ, ಉಪ ಪ್ರಧಾನಿಯ ಆಫರ್ ಕೊಡ್ತಾ ಇದೆ ನಿತೀಶ್ ಕುಮಾರ್ ಅವರಿಗೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸಭೆ, ಇನ್ನೊಂದು ಕಡೆ ಇಂಡಿಯಾ ಮೈತ್ರಿಕೂಟದಿಂದ ಚಂದ್ರಬಾಬು ನಾಯ್ಡುಗೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಆಫರ್. ಆಂಧ್ರದ ವಿಶೇಷ ಸ್ಥಾನಮಾನದ ಕುರಿತಂತೆ ಚಂದ್ರಬಾಬು ನಾಯ್ಡು ಮತ್ತು ಬಿಜೆಪಿಯ ನಡುವೆ 2017-18ರಲ್ಲಿ ಬಿರುಕು ಮೂಡಿತ್ತು. ಚಂದ್ರಬಾಬು ನಾಯ್ಡು ಬಿಜೆಪಿಯ ಸಖ್ಯವನ್ನು ತೊರೆದು ಯುಪಿಎ ಸೇರಿದ್ರು. ಈಗ ಟಿಡಿಪಿಗೆ ಐಎನ್ಡಿಐಎ ಒಕ್ಕೂಟದಿಂದ ವಿಶೇಷ ಸ್ಥಾನಮಾನದ ಆಫರ್ ಅನ್ನು ನೀಡಲಾಗ್ತಾ ಇದೆ. ರಾಜಕೀಯ ಬೆಳವಣಿಗೆಗಳು ಒಂದರ ಹಿಂದೆ ಇನ್ನೊಂದರಂತೆ ನಡೀತಾ ಇವೆ. ಕಳೆದ 5 ವರ್ಷಗಳಿಂದ ಯಾವಾಗ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಲ್ಲಿ ಸೋತರೋ ಅವತ್ತಿನಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳು ಚಂದ್ರಬಾಬು ನಾಯ್ಡು ಜೊತೆ ಹೆಚ್ಚು ಚರ್ಚೆಯನ್ನು ನಡೆಸಿರಲಿಲ್ಲ. ಜೈಲಿಗೆ ಹೋಗಿ ಬಂದ ಸಿಂಪತಿಯ ಕಾರಣದಿಂದ ಬಿಜೆಪಿ ಚಂದ್ರಬಾಬು ನಾಯ್ಡು ಜೊತೆ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಆ ಆಂಧ್ರದ ಮೈತ್ರಿ ಇವತ್ತು ದಿಲ್ಲಿಯಲ್ಲಿ ಸಹಾಯವಾಗುವ ಲಕ್ಷಣಗಳಿವೆ. ಬಿಹಾರದಲ್ಲೂ ಕೂಡ ಅದೇ ರೀತಿ. ನಿತೀಶ್ ಕುಮಾರ್ 22ರಲ್ಲಿ ಬಿಜೆಪಿಯ ಸಖ್ಯ ತೊರೆದು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಲಾಲು ಪ್ರಸಾದ್ ಯಾದವ್ ಜೊತೆ ಹೋಗಿದ್ದರು. ಅಲ್ಲಿ ಇಂಡಿಯಾ ಒಕ್ಕೂಟ ಸ್ಥಾಪನೆಯ ಐಡಿಯಾ ಕೊಟ್ಟಿದ್ದೆ ನಿತೀಶ್ ಕುಮಾರ್, ಆದರೆ ಅವರಿಗೆ ಸಂಯೋಜಕ ಸ್ಥಾನ ಸಿಕ್ಕಿರಲಿಲ್ಲ. ಈಗ ನೋಡಿದರೆ ಇಡೀ ದೇಶದ ಸರ್ಕಾರದ ಕಿಂಗ್ ಮೇಕರ್ ಆಗಿ ನಿತೀಶ್ ಕುಮಾರ್ ಏಕಾಏಕಿ ಹೊರಹೊಮ್ಮಿದ್ದಾರೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಸೇರಿದರೆ 31 ಸೀಟ್ಗಳಿವೆ. ಬಿಜೆಪಿ 245, JDSನ 2. ಈ 4 ಪಕ್ಷಗಳು ಸೇರಿಕೊಂಡ್ರೂ ಸಾಕು, ಒಂದು ಬಹುಮತ ದಿಲ್ಲಿಯಲ್ಲಿ ಸಿಗುತ್ತದೆ. ಆ ಕಾರಣದಿಂದ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಪೊಲಿಟಿಕಲ್ ಬಾರ್ಗೇನಿಂಗ್ ಪವರ್ ಏಕಾಏಕಿ ಜಾಸ್ತಿಯಾಗಿದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ತುರ್ತು ಸಭೆ, ಆಂಧ್ರದ ಗುಂಟೂರಿನಲ್ಲಿ ಕಲ್ಲು ತೂರಾಟ, ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬಂದ ನಂತರ ಆಂಧ್ರದ ಗುಂಟೂರಿನಲ್ಲಿ ಕಲ್ಲು ತೂರಾಟದ ಘಟನೆ ನಡೆದಿದೆ. ವೈಎಸ್ಆರ್ಸಿ ಪಕ್ಷದ ಕಚೇರಿಗಳ ಮೇಲೆ ದಾಳಿ ನಡೆದಿದೆ. ಆಂಧ್ರದ ಗುಂಟೂರಿನಲ್ಲಿ ಕಲ್ಲು ತೂರಾಟ ಶುರುವಾಗಿದೆ. ವೈಎಸ್ಆರ್ಸಿ ಪಕ್ಷದ ಕಚೇರಿಗಳ ಮೇಲೆ ಈ ದಾಳಿ ನಡೆದಿದೆ. ಆಂಧ್ರದ ಗುಂಟೂರಿನಲ್ಲಿ ಈ ಕಲ್ಲು ತೂರಾಟ ನಡೆದಿದ್ದು
ವೈಎಸ್ಆರ್ಸಿ ಪಕ್ಷದ ಕಚೇರಿಯ ಮೇಲೆ ಕಲ್ಲು ತೂರಾಟ ಮಾಡ್ತಿದ್ದಾರೆ. ಈ ರೀತಿಯ ಘಟನೆಗಳು ಪ್ರಜಾಪ್ರಭುತ್ವಕ್ಕೆ ಶೋಭೆಯನ್ನು ತರಲ್ಲ. ಭಾರತದ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರ ಯಾವುದೇ ಗದ್ದಲ, ಗಲಾಟೆ ಮತ್ತು ರಕ್ತಪಾತ ಇಲ್ಲದೆ ನಡೀತದೆ. ಅದೇ ಬ್ಯೂಟಿ ಆಫ್ ಡೆಮೋಕ್ರಸಿ ಆಫ್ ಇಂಡಿಯಾ. ಆದರೆ ಗುಂಟೂರಿನಲ್ಲಿ ಸೋತ ಪಕ್ಷದ ವಿರುದ್ಧ ಅದ ಕಾರ್ಯಾಲಯದ ಮೇಲೆ ಕಲ್ಲು ತೂರಾಟದ ಘಟನೆಗಳು ನಡೀತಾ ಇವೆ. ಚಂದ್ರಬಾಬು ನಾಯ್ಡು ಗೆಲುವಿನ ಸುದ್ದಿ ಸಿಗ್ತಾ ಇದ್ದಂತೆ ಜಗನ್ ರೆಡ್ಡಿ ಪಕ್ಷದ ಕಚೇರಿಗಳ ಮೇಲೆ ಕಲ್ಲು ತೂರಾಟದ ಘಟನೆ ಆಂಧ್ರದ ಗುಂಟೂರಿನಿಂದ ವರದಿಯಾಗ್ತಾ ಇದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಪೊಲಿಟಿಕಲ್ ಫೈಟ್ ಪರ್ಸನಲೈಸ್ ಆಗ್ತಾ ಇದೆ. ಎಸ್, ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ವೈಎಸ್ಆರ್ಸಿ ಕಚೇರಿಯ ಮೇಲೆ ದಾಳಿ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಆಂಧ್ರದ ಗುಂಟೂರಿನ ವಿಜುವಲ್ಸ್ ಇದು. ಚಂದ್ರಬಾಬು ನಾಯ್ಡು ಹೆಸರಿನ ಘೋಷಣೆ ಕೂಗಿಕೊಂಡು ದಾಳಿ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ವೈಎಸ್ಆರ್ ಆರೋಗ್ಯ ಕೇಂದ್ರ ಆ ಹೆಸರನ್ನ ಕಾಲಿಂದ ಒದ್ದು ಚಂದ್ರಬಾಬು ನಾಯ್ಡು ಪರ ಘೋಷಣೆಗಳನ್ನ ಕೂಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಇದು ಮತ್ತೊಂದು ದೃಶ್ಯ ಆರಂಭದಲ್ಲಿ. ಎಸ್, ವೈಎಸ್ಆರ್ ಆರೋಗ್ಯ ಕೇಂದ್ರ ಅನ್ನೋ ನಾಮಫಲಕ ಒಡೆದು ಹಾಕ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಆಂಧ್ರ ಪ್ರದೇಶದ ದೃಶ್ಯ ಇದು. ಚಂದ್ರಬಾಬು ನಾಯ್ಡು ಪಾರ್ಟಿ ಬಹುಮತ ಬರ್ತಾ ಇದ್ದ ಹಾಗೆ ಕಾರ್ಯಕರ್ತರು ಸಂಭ್ರಮಾಚರಣೆ ಒಂದು ಕಡೆ ಮಾಡ್ತಾ ಇದ್ರೆ, ಈ ರೀತಿ ತೋಡ್ಕೋಡ್ನಲ್ಲಿ ಕೆಲವರು ತೊಡಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.